ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ತೋರಿಸ್ತಿರೋ ರೆಸಿಪಿ ಗೋಧಿ ಕಡುಬು. ಅದು ಹೆಂಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು. ನೆಕ್ಸ್ಟು ಈ ಹದಕ್ಕೆ ಕಲಸಿಟ್ಕೊಳ್ಳಿ. ಚಪಾತಿ ಹಿಟ್ಟು ಯಾವ ಹದ ಇರುತ್ತೋ ಅದೇ ಈ ಹದಕ್ಕೆ ಕಲಸಿಟ್ಕೊಳ್ಳಿ ಗೋಧಿ ಹಿಟ್ಟನ್ನ. ನೆಕ್ಸ್ಟು ಕಡುಬಿನ ಶೇಪಿಗೆ ನಾವು ಶೇಪ್ ಕೊಡ್ತಾ ಬರೋಣ. ಸ್ವಲ್ಪ ಹಿಟ್ಟು ತೊಗೊಂಡು ನೋಡಿ, ಈ ಥರ ಪ್ರೆಸ್ ಮಾಡ್ತಾ ಜಾಸ್ತಿ ಮಾಡಬೇಕು ಸೈಜ್ನ. ತೀರಾ ಸಣ್ಣನೂ ಮಾಡಬೇಡಿ, ತೀರಾ ದಪ್ಪನೂ ಮಾಡಬೇಡಿ, ಮೀಡಿಯಮ್ ಇರಲಿ. ನೆಕ್ಸ್ಟ್ ನಾವು ಒಂದು ಪಾತ್ರೆಯಲ್ಲಿ ಕಾಲು ಭಾಗ ನೀರು ಹಾಕೋಣ. ನೀರು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಸ್ಟೀಮರ್ ಪ್ಲೇಟ್ ಇಡೋಣ. ಸ್ಟೀಮರ್ ಪ್ಲೇಟಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಕಡುಬು ಶೇಪ್ ಏನು ಮಾಡ್ಕೊಂಡಿರ್ತೀವಲ್ಲ ಗೋಧಿ ಹಿಟ್ಟೆಲ್ಲ, ಅದನ್ನೆಲ್ಲ ಉಲ್ಟಾ ದಬ್ಬಾಕಿ ಇಟ್ಕೊಳ್ಳೋಣ ಅಂತೆ. ನೋಡಿ, ಎಲ್ಲ ಸ್ಟೀಮರ್ ಪ್ಲೇಟಲ್ಲಿ ಈ ಥರ ಜೋಡಿಸೋಣ ಅಂತೆ. ಜೋಡಿಸ್ಬಿಟ್ಟು ಮೇಲೇನಾದರೂ ಮುಚ್ಚಿಬಿಡೋಣ ಅದನ್ನು. ಬೇಸನ್ನು ಇಲ್ಲಾಂದರೆ ದೊಡ್ಡ ಪ್ಲೇಟ್ ಇದ್ದರೆ ಒಂದು 10 to 15 ಮಿನಿಟ್ಸು ಸ್ಟೀಮ್ ಮಾಡೋಣ. ನೋಡಿ, ಆಫ್ಟರ್ 15 ಮಿನಿಟ್ಸು ಎಲ್ಲ ಬೆಂದೋಗಿರುತ್ತೆ. ನಮಗೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಕೈ ಸ್ವಲ್ಪ ಹಸಿ ಮಾಡಿಕೊಂಡು ಮೇಲ್ಗಡೆ ಟಚ್ ಮಾಡಿ ನೋಡಿ. ಕೈಗೆ ಏನು ಸ್ಟಿಕ್ಕಿ ಹತ್ತಲಿಲ್ಲ ಅಂದರೆ ನೀಟಾಗಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಕೈ ಹಸಿ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಎಂದು ಹಿಂದೆ ಮುಂದೆ ಎಲ್ಲ ತಿರುಗಿಸ್ಬೋದು. ಕೈಗೊಂದು ಸ್ವಲ್ಪನೂ ಹತ್ತುತ್ತಾ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ನಾವು ಇದನ್ನು ಗೀ ಜೊತೆ ಸರ್ವ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಗೀ ಜೊತೆ ಸರ್ವ್ ಮಾಡಿದ್ರೆ. ಇದನ್ನು ಚಟ್ನಿಗೆ, ಕಾಯಿ ಚಟ್ನಿ, ಆಮೇಲೆ ಸೊಪ್ಪು ಸಾರು ಎಲ್ಲನೂ ಇದಕ್ಕೆ ಸೂಟಬಲ್. ಇದಕ್ಕೆ ನೋಡಿ, ಗೋಧಿ ಕಡುಬು ರೆಡಿ ಟು ಈಟ್. ಇದು ತುಂಬ ಹೆಲ್ದಿ. ಮಕ್ಕಳಿಗೆ, ದೊಡ್ಡವ್ರಿಗೆ, ಬಾಣಂತಿಗೆ, ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದಿದು. ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇಷ್ಟ ಕೂಡ ಆಗುತ್ತೆ, ಬೇಗ ಕೂಡ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.